ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಗೃಹಜ್ಯೋತಿ ಮರುಪರಿಶೀಲನೆ ಆಗ್ತಾ ಇದೆ. ಮನೆ ಮನೆಗೂ ಕೂಡ ಅಧಿಕಾರಿಗಳು ಬಂದು ಮರು ಅರ್ಜಿನ ಸಲ್ಲಿಕೆ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ಹೋಗ್ತಿದ್ದಾರೆ. ಬಟ್ ಇವಾಗ ಏನಂದರೆ ಜುಲೈ 31ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ದು, ಬಟ್ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ರೀಸನ್ ಏನಪ್ಪ ಅಂತಂದರೆ ಇನ್ನೂ ಅಷ್ಟೊಂದು ಟೈಮ್ ಒಳಗೆ ಆಗೋದಿಲ್ಲ, ಪರಿಷ್ಕರಣೆ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ, ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಗೃಹಜ್ಯೋತಿ ಫಲಾನುಭವಿಗಳಿರೋದು 1.65 ಕೋಟಿ ಫಲಾನುಭವಿಗಳಿರೋದು. ಅದರಲ್ಲಿ ಕೇವಲ 45 ಲಕ್ಷ ಮನೆಗಳದಷ್ಟೇ ಇನ್ನೂ ಪರಿಶೀಲನೆ ಅಂದರೆ ಮರು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿರೋದು. ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಇವಾಗ ಸೇವಾ ಸಿಂಧು ಪೋರ್ಟಲಲ್ಲಿ ಆ್ಯಪು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆಯಂತೆ. ಈಗೇನು ಮನೆಗೂ ಅಧಿಕಾರಿಗಳು ಬಂದು ಮರುಪರಿಶೀಲನೆ ಅಂದರೆ ಅರ್ಜಿನ ತಗೊಂಡು ಅದನ್ನು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಇಸ್ಕೊಳ್ತಾರೆ. ಅದನ್ನು ಅವ್ರ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡೋವಂಥದ್ದು ಅಪ್ಲಿಕೇಶನ್ನ. ಸೊ ಅದು ಮಾಡೋಕ್ಕೆ ಪ್ರೋಸೆಸ್ಸು ಈ ಒಂದು ಸರ್ವರ್ ಏನಿದೆ, ಅಪ್ಲಿಕೇಶನ್ ಸರ್ವರು ತುಂಬ ಸ್ಲೋ ಆಗ್ತಾ ಇದೆಯಂತೆ. ಯಾಕಂದರೆ ಎಲ್ಲರೂ ಕೂಡ ಈ ಒಂದು ಏನು ಅಧಿಕಾರಿಗಳು ಬಂದು ವೆರಿಫೈ ಮಾಡ್ತಾ ಇರ್ತಾರೆ, ಮರು ಅರ್ಜಿ ಪರಿಶೀಲನೆ ಮಾಡ್ತಿರ್ತಾರೆ, ಅವ್ರಿಗೆ ಎಲ್ಲರೂ ಕೂಡ ಯೂಸ್ ಮಾಡ್ತಿರೋದ್ರಿಂದ ಸರ್ವರು ಜಾಸ್ತಿ ಲೋಡ್ ಆಗಿಬಿಟ್ಟು ತುಂಬಾ ಸ್ಲೋ ಆಗ್ತಾ ಇದೆಯಂತೆ. ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಬೇಗ ಮಾಡೋಕ್ಕಾಗ್ತಾ ಇಲ್ಲ. ಡಾಕ್ಯುಮೆಂಟ್ನೆಲ್ಲ ಏನು ಸ್ಕ್ಯಾನ್ ಮಾಡ್ಕೊಳ್ತಾರೆ. ಇವಾಗ ಗೃಹಜ್ಯೋತಿ ಅರ್ಜಿ ಏನು ಕೊಡ್ತಾರೆ ಅದನ್ನು ಫಿಲ್ ಮಾಡಿ ಅದ್ರ ಜೊತೆಗೆ ಡಾಕ್ಯುಮೆಂಟ್ನೆಲ್ಲ ಇಸ್ಕೊಳ್ತಾರೆ. ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ಪ್ಯಾನ್ ಕಾರ್ಡು. ಅಕಸ್ಮಾತ್ ನೀವೇನಾರ ಬಾಡಿಗೆ ಮನೇಲಿ ಇದ್ದೀರಾ ಅಂತಂದರೆ ನಿಮ್ಮ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಲೀಸ್ ಅಗ್ರಿಮೆಂಟ್, ಇದೇನು ಡಾಕ್ಯುಮೆಂಟ್ನ ಕೊಡಬೇಕು ಅಂತ ಹೇಳಿದ್ದಾರೆ ಆ ಡಾಕ್ಯುಮೆಂಟ್ನೆಲ್ಲ ಇಟ್ಕೊಂಡು ಮೊಬೈಲಲ್ಲಿ ಆ್ಯಪ್ ಇರುತ್ತೆ ಅವರಿಗೆ, ಈ ಗೃಹಜ್ಯೋತಿ ಯೋಜನೆ ಮರು ಪರಿಷ್ಕರಣೆಗೆ. ಸೊ ಆ ಒಂದು ಆ್ಯಪಲ್ಲಿ ಇದನ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಸೊ ಆ ಪ್ರೊಸೀಜರ್ ಮಾಡೋಕ್ಕೆ ತುಂಬಾ ಸರ್ವರ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು. ಅದ್ರ ಜೊತೆಗೆ ಕೆಲವೊಂದು ಮನೆಗಳಲ್ಲಿ ಜನ ಯಾರೂ ಇರೋದಿಲ್ಲ. ಸೊ ಒಂದು 3-4 ಸತಿ ಹೋಗಿ ಬಂದು ಕೂಡ ಯಾರೂ ಇರೋದಿಲ್ಲ. ಹಾಗೆ ಅದರಲ್ಲೂ ಕೂಡ ಕೆಲವೊಂದು ಮನೇಲಿ ಗಂಡ ಹೆಂಡತಿ ಮನೇಲಿರೋರೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಿರ್ತಾರೆ, ಬೆಳಗ್ಗೆ ಹೋದರೆ ರಾತ್ರಿ ಬರ್ತಿರ್ತಾರೆ. ಸೊ ಅಂಥವ್ರು ಸಿಗೋದಿಲ್ಲ. ಹಾಗೆ ಈ ಮೇಯ್ನಾಗಿ ಈ ಸರ್ವರ್ ಆ್ಯಪ್ ಏನಿದೆ ತುಂಬ ಸ್ಲೋ ಆಗಿ ರನ್ ಆಗ್ತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಜಾಸ್ತಿ ಜನ ಇಲ್ಲ, ಕಡಿಮೆ ಅಧಿಕಾರಿಗಳು ಇಟ್ಕೊಂಡೆ ಇಷ್ಟು 1.65 ಕೋಟಿ ಫಲಾನುಭವಿಗಳು ಏನಿದ್ದಾರೆ ಅವ್ರದ್ದು ಎಲ್ಲರದ್ದು ಕೂಡ ವೆರಿಫೈ ಮಾಡಬೇಕು ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಮೇಯ್ನಾಗಿ ಸರ್ವರ್ ಸಮಸ್ಯೆ ಬರ್ತಾ ಇದೆ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈವರೆಗೂ ಇತ್ತು, ಈಗ ಅದನ್ನು ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಷ್ಟರೊಳಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೇಮ್ SIRದು ಕೂಡ ಇದೇ ರೀತಿ ಆಗಿತ್ತು. ಅದು ಕೂಡ ಜುಲೈ 29 ಅಂದರೆ ಇವತ್ತು ಲಾಸ್ಟ್ ಡೇಟ್ ಇತ್ತು. ಅದು ಕೂಡ ಇನ್ನೂ ಆಗೋಕ್ಕೆ ಟೈಮ್ ತೊಗೊಳ್ತಾರೆ ಅಂದ್ಬಿಟ್ಟು ಇನ್ನು ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ SIR. ಇವಾಗ ಈ ಒಂದು ಗೃಹಜ್ಯೋತಿ ಪರಿಶೀಲನೆ ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಮೊದಲನೇದಾಗಿ ಒಂದು ಸರ್ವರ್ ಸಮಸ್ಯೆ ಸ್ಲೋ ಆಗಿರೋದ್ರಿಂದ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಹಾಗೆ ಅಪ್ಲಿಕೇಶನ್ ಫಿಲ್ ಮಾಡಿಸ್ಕೋಬೇಕು, ಡಾಕ್ಯುಮೆಂಟ್ನೆಲ್ಲ ಇಸ್ಕೋಬೇಕು. ಕೆಲವೊಬ್ಬರು ಎಲ್ಲ ಇಟ್ಕೊಂಡಿರ್ತಾರೆ, ರೆಡಿ ಇಟ್ಟಿರ್ತಾರೆ, ಬಂದ ಕೂಡಲೇ ಕೊಡ್ತಾರೆ. ಕೆಲವೊಬ್ಬರು ರೆಡಿನೇ ಇಟ್ಕೊಂಡಿರಲ್ಲ, ಅವ್ರು ಬಂದಾಗ ಅವ್ರು ಕೇಳಿದ ಮೇಲೆ ಅವ್ರು ಹುಡುಕಿ ಕೊಡೋಕ್ಕೆ ಟೈಮ್ ತೊಗೊಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಪ್ರಾಬ್ಲಮ್ ಆಗ್ತಿರೋದ್ರಿಂದ, ಹಾಗೆ ತುಂಬ ಜನ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದರೆ ಅವ್ರುಗಳು ಸಿಕ್ಕಿರೋದಿಲ್ಲ, ಪದೇ ಹೋಗಿ ಕೇಳಬೇಕು. ಹಾಗೆ ಕೆಲವರು ಈ ಒಂದು ಮರುಪರಿಶೀಲನೆಗೆ ಸಹಕರಿಸಲ್ಲ. ಸೊ ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಈ ಒಂದು ಪರಿಶೀಲನೆ ಪ್ರೋಸೆಸ್ಸು ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಕೋರ್ಟ್ನಲ್ಲಿ ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ನಿಮ್ಮ ಮನೆಯೂ ಕೂಡ ಆಗಿದೆಯಾ ಗೃಹಜ್ಯೋತಿ ಮರುಪರಿಶೀಲನೆ, ಬಂದು ಅರ್ಜಿ ಸಲ್ಲಿಸ್ಕೊಂಡು ಡಾಕ್ಯುಮೆಂಟ್ನೆಲ್ಲ ಚೆಕ್ ಮಾಡಿ ಇಸ್ಕೊಂಡು ಹೋಗಿದ್ದಾರೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಕೆಲವು ಪ್ಲೇಸಸ್ಸಲ್ಲಿ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಅಂತಂದರೆ ಇವಾಗ ಕೆಲವೊಂದು ಕಡೆ ಅಧಿಕಾರಿಗಳು ಪ್ರತಿ ಮನೆಗೂ ಹೋಗಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕ್ಯಾಂಪ್ಗಳನ್ನ
ಕೆಲಸಗಳನ್ನ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವ್ದಾರ ದೇವಸ್ಥಾನದ ಹತ್ರ ಆಗಿರ್ಬೋದು, ಪಾರ್ಕ್ ಹತ್ರ ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯಿತಿ ಹತ್ರ ಆಗಿರ್ಬೋದು, ಆ ಥರ ಅಧಿಕಾರಿಗಳು ಕೂತ್ಕೊಂಡಿದ್ದ ಕಡೆನೇ ನೀವೇ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗ್ಬೇಕು. ಅಂದರೆ ನಿಮ್ಮ ಕರೆಂಟ್ ಬಿಲ್ಲು, ಹಳೆದು ಲಾಸ್ಟ್ ಮಂತಿನ ಕರೆಂಟ್ ಬಿಲ್ಲು, ಹಾಗೆ ಆಧಾರ್ ಕಾರ್ಡು, ನಿಮ್ಮ ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಹಾಗೆ ನಿಮ್ಮ ರೇಷನ್ ಕಾರ್ಡು, ಹಾಗೆ ನೀವೇನಾರ ರೆಂಟೆಡ್ ಹೌಸಲ್ಲಿ ಇದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟು, ಹಾಗೆ ನಿಮ್ಮದೊಂದು ಫೋಟೋ, ಇದಿಷ್ಟು ಕೂಡ ತೊಗೊಂಡೋಗಿ ನೀವೇ ಅಲ್ಲಿ ಏನು ಕ್ಯಾಂಪ್ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಈ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ನೀವು ಈ ಒಂದು ಮರುಪರಿಶೀಲನೆ ಮಾಡಿ ಬರಬೇಕಾಗಿದೆ. ಎಲ್ಲ ಕಡೆನೂ ಮಾಡ್ತಿಲ್ಲ, ಕೆಲವೊಂದು ಕಡೆ ಅಧಿಕಾರಿಗಳೇ ಬರ್ತಿದ್ದಾರೆ ಮನೆಗೆ, ಕೆಲವೊಂದು ಕಡೆ ಈ ಥರ ಅಂದರೆ ಪ್ರತಿ ಮನೆಗೂ ಹೋಗಿ ಇವ್ರುಗಳೇ ಹೋಗೋಕ್ಕಿಂತ ಅವ್ರು ಇದ್ದಿದ್ದ ಜಾಗದಲ್ಲಿ ಆ ಏರಿಯಾದವರೇ ಸೇರಿ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ. ಸೊ ನಿಮ್ಮ ಏರಿಯಾದಲ್ಲಿ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಕ್ಯಾಂಪ್ಗಳ ಮೂಲಕ ಅರ್ಜಿ ಸಲ್ಲಿಸ್ಕೊತಿದ್ದಾರಾ ಅಥವಾ ಮನೆಗೆ ಬರ್ತಿದ್ದಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಆಗಿದೆಯಾ ಮರುಪರಿಶೀಲನೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ಲೇಸ್ ಯಾವುದು ಅಂದ್ಬಿಟ್ಟು, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇದು ಗೃಹ ಜ್ಯೋತಿ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ, ರೇಷನ್ ಕಾರ್ಡ್ ಇರೋರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿರೋದು. ಈಗೇನು ಟೆಂಡರ್ ಪ್ರೋಸೆಸ್ ನಡೀತಾ ಇದೆ, ಇದು ಫೈನಲ್ ಹಂತಕ್ಕೆ ಬಂದಿದೆ. ಇನ್ನು 1 ರಿಂದ 2 ತಿಂಗಳಲ್ಲಿ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇ ಥರ ಹೇಳ್ತಾ ಇದ್ದಾರೆ. ಈಗ ಫೈನಲ್ ಹಂತಕ್ಕೆ ಬಂದಿದೆ ಟೆಂಡರ್ ಪ್ರೋಸೆಸ್ ಅಂತ ಅಂದರೆ ಬಹುಶಃ ಕೊಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ 1 ತಿಂಗಳಲ್ಲಿ ಕೊಡ್ತೀವಿ, 2 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿ ಕೊಡಲೇ ಇಲ್ಲ. ಸೊ ಫೈನಲಿ ಇವಾಗ ಟೆಂಡರ್ ಪ್ರೋಸೆಸ್ ಮುಗಿತಾ ಬರ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಇಂದಿರಾ ರೇಷನ್ ಕಿಟ್ಟಲ್ಲಿ ಏನೇನಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಅಡುಗೆ ಎಣ್ಣೆ ಆಗಿರ್ಬೋದು, ಬೇಳೆ, ಕಾಳು, ಉಪ್ಪು, ಸಕ್ಕರೆ, ಸೊ ಈ ಥರದ್ದೆಲ್ಲ ರೇಷನ್ ಕಿಟ್ಟಲ್ಲಿ ಇರುತ್ತೆ. ಇನ್ನು ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಕಿಟ್ ಸಿಗೋಂಥದ್ದು. ಅರ್ಧ kg ಕಿಟ್ಟಿಂದ 1.5 kg ಇರೋ ಕಿಟ್ ಕೂಡ ಸಿಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅಂತ. ಇಬ್ಬರಿದ್ರೆ ಒಂಥರ, 4 ಜನ ಇದ್ದರೆ ಒಂಥರ, 5 ಜನಕ್ಕಿಂತ ಹೆಚ್ಚಿದ್ರೆ ಒಂಥರ. ಸೊ ಡಿಪೆಂಡಿಂಗ್ ಅಪಾನ್ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನಿಮಗೆ ರೇಷನ್ ಕಿಟ್ನ ಕೊಡ್ತಾರೆ. ಹಾಗೆ ನ್ಯಾಯಬೆಲೆ ಅಂಗಡಿ ಓಪನಿಂಗ್ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ, ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ಮೇಲೆ ಇಡೀ ರಾಜ್ಯಾದ್ಯಂತ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಕೂಡ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಸೂಚನೆನ ಕೊಟ್ಟಿರೋವಂಥದ್ದು. ಹೋಪ್ಫುಲಿ ಎಲ್ಲರೂ ಕೂಡ ಆ ಥರ ಪಾಲಿಸ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ನ್ಯಾಯಬೆಲೆ ಅಂಗಡಿಗಳ ಅವ್ರ ಹತ್ರ ಅಂತೂ ಟೈಮಿಂಗ್ಸೇ ಇರೋದಿಲ್ಲ. ಒಂದೊಂದು ಸತಿ ಒಂದೊಂದು ಟೈಮಿಂಗ್ಸಿಗೆ ಕ್ಲೋಸ್ ಮಾಡ್ತಾರೆ. ಓಪನಿಂಗ್ ಒಂದೇ ಟೈಮಲ್ಲಿ ಮಾಡ್ತಾರೆ. ಕೆಲವೊಬ್ರು ಮಧ್ಯಾಹ್ನನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೆಲವೊಬ್ರು ಸಂಜೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಒಂದು ಟೈಮ್ ಅಂತ ಫಿಕ್ಸ್ಡೇ ಇರಲಿಲ್ಲ. ಈಗ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಬಂದಿರೋದ್ರಿಂದ ಅವ್ರು ಕಂಪಲ್ಸರಿಯಾಗಿ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ತೆಗೆದಿರಲೇಬೇಕು. ಹಾಗೆ ಇಂದಿರಾ ರೇಷನ್ ಕಿಟ್ ಕೂಡ ಯಾವಾಗ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಜುಲೈ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆಯ 31, 32ನೇ ಕಂತಿನ ಹಣದ ಬಗ್ಗೆ ಆಗಿರ್ಬೋದು, ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನಿಮಗೆ ಆ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಜುಲೈ ತಿಂಗಳದ ಪೆನ್ಷನ್ ಹಣ ಬಂದಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡನ್ನ ಮರಿಬೇಡಿ, ಸೊ ದಟ್ ನೋಟಿಫಿಕೇಶನ್ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಕಮೆಂಟ್ ಮಾಡಿರಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.